ಪುನೀತ್ ಕೆರೆಹಳ್ಳಿ ಬಂಧನಕ್ಕೆ ಹಿಂದೂ ಕಾರ್ಯಕರ್ತರ ಆಕ್ರೋಶ. ಕುಮಾರಸ್ವಾಮಿ ಪೊಲೀಸ್ ಠಾಣೆ ಎದುರು ಕಾರ್ಯಕರ್ತರ ಜಮಾವಣೆ. ಯಾಕೆ ಪುನೀತ್ ಕೆರೆಹಳ್ಳಿ ಬಂಧಿಸಿದ್ದೀರಿ ಎಂದು ಹೇಳಿ ಆಕ್ರೋಶ. ಅವರ ಊರಿಗೆ ಹೋಗಿ ಅರೆಸ್ಟ್ ಮಾಡುವಂಥದ್ದು ಏನಿತ್ತು? ತಪ್ಪು ಮಾಡಿದವರು ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾರೆ. ನಾವು ಕೊಟ್ಟ ದೂರಿಗೆ ನಿಮ್ಮ ಕಡೆಯಿಂದ ಕ್ರಮವಾಗಲ್ಲ. ಅವರು ದೂರು ಕೊಟ್ರೆ ಹೇಗೆ ಬಂಧನ ಮಾಡ್ತೀರಿ ಅಂತ ಗರಂ. ನೀವು ದೇಶದ್ರೋಹಿಗಳು ಇದ್ದೀರಿ ಎಂದು ಕಾರ್ಯಕರ್ತರು ಆಕ್ರೋಶ. ಠಾಣೆ ಎದುರು ಖಾಕಿ ಜೊತೆ ಕಾರ್ಯಕರ್ತರ ಮಾತಿನ ಚಕಮಕಿ. ಹಿಂದೂಗಳು ಏನ್ ಮಾಡಿದವ್ರಿಗೆ ಮಾತ್ರ ಅರೆಸ್ಟ್ ಮಾಡೋದಾ? ಬಾಂಗ್ಲಾದೇಶ ಅವ್ರು ಎಷ್ಟು ಇದಾರೆ ಇಲ್ಲಿ, ಅವ್ರಿಗೆ ಅರೆಸ್ಟ್ ಮಾಡ್ತಾರ ನೀವು? ನಾವು ಕೊಡೋ ಕಂಪ್ಲೇಂಟ್ ಯಾಕೆ ಬೆಲೆ ಇರಲ್ಲ ಅಂತ ನಾನು ಕೇಳ್ತಾ. ಯಾಕೆ ಒಂದ್ ವಾರ 8 ದಿನ ಆಗಿದೆ. ಪೊಲೀಸರು ಎಷ್ಟು ತಗೊಂಡಿಲ್ಲ. ನೀವು ಪಬ್ಲಿಕ್ ಅವರಿಗೆ ಹೇಳ್ಬಿಟ್ಟು ಅವ್ರಿಗೆ ಅರೆಸ್ಟ್ ಮಾಡಿ. ಯಾಕೆ ಅರೆಸ್ಟ್ ಮಾಡ್ತಾ ಇದೀರಿ ಅಂತ. ಅವ್ರು ತಪ್ಪು ಮಾಡಿದ್ರೆ ನಾವು ಕೂಡ ನಿಮ್ ಜೊತೆ ಇದ್ದಿರ್ತೇವೆ. ಅವ್ರು ತಪ್ಪು ಮಾಡಿದ್ರು ಹೌದು ಹೀಗಿದೆ ಅವ್ರು ಬೈದಿಲ್ಲ ಅಂದ್ರೆ ನಾವು ನಿಮ್ ಜೊತೆ ಇದ್ದಿರ್ತೇವೆ. ನಾವು ಕೂಡ ಸಪೋರ್ಟ್ ಮಾಡ್ತೇವೆ ನಿಮಗೆ. ಹೇಳಿ ಪಬ್ಲಿಕ್ ಗೆ ನೀವು ಯಾವ ಮಟ್ಟಕ್ಕೆ ನೋಡಿ. ಸರ್ಕಾರ ಪುನೀತ್ ಕೆರೆಹಳ್ಳಿ ನೀವು ಅರೆಸ್ಟ್ ಮಾಡಿದ್ರೆ ನಾವು ಇಲ್ಲೇನೆ ಎಲ್ಲ ನಿಂತ್ಕೊಂಡ್ಬಿಟ್ಟು ನಾವು ಏನ್ ಮಾಡೋಕೆ ರೆಡಿ ಇದ್ದೇವೆ. ಯಾರಾದ್ರೂ ಆಗ್ಲಿ ಏನ್ ಮಾಡೋಕೆ ರೆಡಿ ಇದ್ದೇವೆ. ಅಲ್ಲರಿ ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ತಾರಲ್ರಿ. ದೇಶದ್ರೋಹಿಗೆ ಹಿಡೀರಿ ನೀವು. ದೇಶದ್ರೋಹಿ ಹಿಡೀರಿ. ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ. ದೇಶದ್ರೋಹಿಗೆ ಹಿಡೀರಿ ನೀವು. ಬಾಂಗ್ಲಾದೇಶರು ಬಂದ್ಬಿಟ್ಟು ಮಕ್ಕಳು ಕಳ್ತ ಮಾಡಿದಾರ. ಎಷ್ಟೋ ದೇವಸ್ಥಾನ ಕಳ್ತ ಮಾಡಿದಾರ. ಎಷ್ಟೋ ಜನ ಹಿಂದೂಗಳಿಗೆ ಡ್ರಗ್ ಸಪ್ಲೈ ಮಾಡಿದಾರ, ಗಾಂಜಾ ಸಪ್ಲೈ ಮಾಡಿದಾರ. ಅವ್ರಿಗೆ ಹಿಡೀರಿ ನೀವು. ಡಿಪಾರ್ಟ್ಮೆಂಟ್ ಹಿಂದೂಗಳ ವಿರೋಧಿ ಸರ್ಕಾರ, ಹಿಂದೂಗಳ ವಿರೋಧಿ ಡಿಪಾರ್ಟ್ಮೆಂಟ್ ಇದು. ಅಪರಾಧ ಏನಂತ ತಿಳಿಸಿ ನೀವು. ಕಂಡವರಿಗೆಲ್ಲ ಹಿಂದೂಗಳು ಯಾರಾದ್ರೂ ಅರೆಸ್ಟ್ ಮಾಡಬೇಕಾಗುತ್ತಾ? ನಿಮ್ಮ ಹತ್ರ ಕೆಪಾಸಿಟಿ ತಮ್ಮಿಲ್ಲ. ಮುಸ್ಲಿಮ್ಗೆ ಅಂತದ್ದು ಮುಸ್ಲಿಮ್ಗೆ ಅಂತ ತಮ್ಮಿಲ್ಲ. ಮುಸ್ಲಿಂ ತಪ್ಪು ಮಾಡಿ ಅವ್ರು ಮಾಡಿ ಅವ್ರು ತಪ್ಪು ಮಾಡಿ ಏನು ಮಾಡಲ್ಲ ನೀವು. ಅವ್ರು ದನ ಕೊಯ್ಲಿ, ದನ ಸುಡಿಲಿ, ಏನೇ ಮಾಡಲಿ, ಬಾಂಗ್ಲಾದೇಶ ಸಪೋರ್ಟ್ ಮಾಡಲಿ, ಅವ್ರಿಗೆ ನೀವು ಸಪೋರ್ಟ್ ಮಾಡಿ. ನಮ್ಮವ್ರು ಏನು ಮಾಡಿಲ್ಲ ಹಿಡಿದ್ಬಿಟ್ಟು ನೀವು ಅರೆಸ್ಟ್ ಮಾಡಿ. ನೀವು ಏನ್ ಮಾಡ್ತೀರ ನೋಡೋಣ. ಪುನೀತ್ ಕೆರೆಹಳ್ಳಿ ತಪ್ಪು ಮಾಡಿದ ಅಂದ್ರೆ ನಾವು ನಿಮ್ ಜೊತೆ ಇದ್ದಿರ್ತೇವೆ. ಸುಮ್ಮನೆ ಸುಳ್ಳು ಅರೆಸ್ಟ್ ಮಾಡಂತ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪೊಲೀಸರು ಮಾತ್ರ ಅನ್ಕೋತೀವಿ. ಬೇರೆ ವರ್ಲ್ಡ್ ಅಲ್ಲಿ ಈ ತರ ಯಾರು ಇಲ್ಲ. ಸುಮ್ಮನೆ ಅರೆಸ್ಟ್ ಮಾಡಂತ ಪೊಲೀಸರು ಕಾನೂನು ಸಂತೋಷ ಹೇಳಿ. ಸಂತೋಷ ಸರ್. ನಾವು ಕೊಟ್ಟರು ಅದಕ್ಕೇನು ಬೆಲೆ ಇಲ್ವಾ? ನಾನು ಕೇಳ್ತಿರೋದು ಅಷ್ಟೇ ಸರ್. ಡಿಸಿಪಿ ಯಾರಿದ್ದಾರೆ ಕರ್ಸಿ ಮಾತಾಡೋಣ. ಕರ್ಸಿ ಮಾತಾಡೋಣ. ಕುಮಾರಸ್ವಾಮಿ ಹೋಟೆಲ್ ಹೇಗೆ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಕರಣ ನಡೀತಾ ಇದೆ. ಗೋಹತ್ಯೆ ನಿಷೇಧ ಇದೆ 2022ರಲ್ಲಿ. ಏನಾಗಿದೆ ಸರ್? ಎಲ್ಲ ಮುಂದೆ ಮಾತಾಡ್ತಾ ಇದ್ದಾರೆ. ಶಿವಾಜಿನಗರ ಗೋರಿನಗರ ನಡ್ರಿ, ನೀವು ತೋರಿಸ್ತೀನಿ ಎಷ್ಟು ಗೋಹತ್ಯೆ ಮಾಡ್ತಾ ಇದಾರೆ ಅಂತ. ಅದು ಕಣ್ಣಿಗೆ ಕಾಣಲ್ಲ ನಿಮ್ಗೆ. ಅಲ್ಲ ನೀವೇನ್ ಸರ್ಚ್ ಮಾಡ್ಬಿಡಿ ಸರ್. ಕೊಡ್ತೀವಿ ಎಲ್ಲಿ ಇವರು ಡಿಪಾರ್ಟ್ಮೆಂಟ್ ಆಗ್ಲಿ ಸರ್ಕಾರ ಆಗ್ಲಿ ಒಂದು ಮುಸ್ಲಿಂ ಪರವಾದ ಡಿಪಾರ್ಟ್ಮೆಂಟ್, ಮುಸ್ಲಿಂ ಪರವಾದ ಸರ್ಕಾರ. ಹಿಂದೂಗಳು ಏನಾದ್ರೂ ಏನೂ ಇಲ್ಲ ಇಲ್ಲಿ. ಮುಸ್ಲಿಂ ಏನೇ ತಪ್ಪಲ್ಲಿ ದನ ಕೊಯ್ಯಲ್ವಾ? ದನ ಕೊಯ್ಯಲ್ಲ ಕಾಣಿಸಲ್ವಾ? ನ್ಯಾಯಾಲಯ ಇದೆಯಾ? ದನ ಕೊಯ್ಯಲ್ವಾ ಶಿವಾಜಿನಗರಲ್ಲಿ? ಇಲಾಖೆ ಇಲ್ಲ ಅಂದ್ರೆ ಜನನೇ ಇರಕ್ಕಾಗಲ್ಲ. ಇಲಾಖೆ ರಮೇಶ್ ಬಾಂಬ್ ಸ್ಫೋಟ ಆಯ್ತು. ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆ ಒಂದು ತಿಂಗಳು ಹಿಡಿಯೋಕ್ಕಾಗಲಿಲ್ಲ. ಎನ್ಐಎ ಅವರು ಬಂದು ಹಿಡ್ಕೊಂಡ್ರು. ನೋಡಿ ಸರ್, ಯಾರು ಬನ್ನಿ ಅವ್ರು ಏನ್ ತಪ್ಪು ಮಾಡಿದಾರೆ ಅರೆಸ್ಟ್ ಮಾಡಿ ಒಳಗಡೆ ತಗೋಬೇಕು. ಅವ್ರು ಏನ್ ತಪ್ಪು ಮಾಡಿದಾರೆ ಹೇಳ್ಬಿಟ್ಟು ನೀವು ತಗೋಬೇಕು. ನಮ್ಮ ಸಮಾಜಕ್ಕಾಗಿ ಹೇಳಿ ನೀವು. ಕೋಮುವಾದಿಗಳು ಏನ್ ಮಾಡ್ತಾರೆ? ಪೋಟ್ರೆ ಮಾಡ್ತಾರೆ. ಏನೋ ಬೇರೆ ಮಾಡಿದ್ದಾರೆ. ವಿಷಯ ತಿಳಿಸಿ, ವಿಷಯ ತಿಳಿಸಿ ಅರೆಸ್ಟ್ ಮಾಡಿ ನೀವು. ನಮ್ಗೆ ಏನ್ ತೊಂದರೆ ಇಲ್ಲ. ನಾವು ನಿಮ್ಮ ಡಿಪಾರ್ಟ್ಮೆಂಟ್ ಪರ ಆಗಿರ್ತೇವೆ. ನಾವು ಬೇಕಾದ್ರೆ ಈ ತರ ನೀವು ಪುನೀತ್ ಕೆರೆಹಳ್ಳಿ ತಪ್ಪು ಮಾಡಿದಾರಪ್ಪ ನಾವು ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ನಾವು ನಿಮ್ ಜೊತೆ ಇರ್ತೇವೆ. ಸುಮ್ಮನೆ ಸುಳ್ಳಿಗೆ ಅರೆಸ್ಟ್ ಮಾಡೋಂತ ಡಿಪಾರ್ಟ್ಮೆಂಟ್ ಅನಿಸ್ತಾ ಇದೆ. ಏನ್ ಸತ್ಯಾಂಶ ಹೇಳ್ಬಿಟ್ಟು ಅರೆಸ್ಟ್ ಮಾಡಿ. ನಮ್ಗೆ ಏನ್ ತೊಂದರೆ ಇಲ್ಲ. ಸತ್ಯಾಂಶ ಅರೆಸ್ಟ್ ಮಾಡಿ. ಸತ್ಯಾಂಶ ಹಿಡಿದ್ಬಿಟ್ಟು ತಗೊಂಡೋಗ್ಬಿಡಿ. ಎಲ್ಲ ಹೋಗ್ಬೇಡಿ. ಒಬ್ರು ಓಟ್ ಅಲ್ಲ ನಮ್ಗೆ ಹೇಳಿ, ಪಬ್ಲಿಕ್ ಹೇಳಿ. ಪಬ್ಲಿಕ್ ಹೇಳಿ ಏನ್ ಮಾಡಿದಾರೆ ಅನ್ನೋದು ಪಬ್ಲಿಕ್ ಅಲ್ಲಿ ಹೇಳಿ. ನಿಮ್ ಪುನೀತ್ ಕೆರೆಹಳ್ಳಿ ಈ ತರ ತಪ್ಪು ಮಾಡಿದಾರಪ್ಪ ನಾವು ಅರೆಸ್ಟ್ ಮಾಡ್ತಾ ಇದ್ದೆವು. ಅವರಿಗೆಲ್ಲ ಸರ್ ನೀವು ಪಬ್ಲಿಕ್ ಅಲ್ಲಿ ಪುನೀತ್ ಕೆರೆಹಳ್ಳಿ ಈ ತರ ತಪ್ಪು ಮಾಡಿದಾರೆ ಅಂತ ಹೇಳಿ. ಮೀಡಿಯಾ ಎಲ್ಲ ಕಳಿಸಿ ನಿಮ್ಮ ಅಲ್ಲ, ಅವ್ರು ಪಬ್ಲಿಕ್ ಬಂದಿದ್ದಾರೆ, ನಾವು ಮೀಡಿಯಾ ಬಂದಿದ್ದೀವಿ. ನಾವು ಮೀಡಿಯಾ ಆರ್ಡರ್ ಕಾಪಿ ತಗೊಂಡು
ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ. ನಾವು ಕಾನೂನು ತಿಳ್ಕೊಳ್ಳೋದಕ್ಕೆ ಅಲ್ಲಿ ಕೋರ್ಟ್ ಇಂದ ನೀವು ಗೈಡ್ಲೈನ್ಸ್ ತಗೊಂಡ್ಬಂದು ಅವ್ರು ಊರಿಗೆ ಹೋಗಿ ಇಟ್ಕೊಂಡ್ ಬರಂತ ಅಂತ ತಪ್ಪೇನ್ ಮಾಡಿದಾರ್ರಿ? ತಪ್ಪು ಮಾಡಿದ ರಾಜಾರೋಷವಾಗಿ ಓಡಾಡ್ತಾ ಇದಾರೆ. ಅವ್ರಿಗೆ ಹಿಡಿಯಂತ ಹಿಡೀರಿ ಫಸ್ಟ್. ಏನಿರ್ಲಾರ್ದವ್ರಿಗೆ ಹೋಗ್ಬಿಟ್ಟಿದೆ. ದೇಶಾಭಿಮಾನ, ದೇಶಗೋಸ್ಕರ, ಈ ಧರ್ಮಗೋಸ್ಕರ ಹೋರಾಡಂತವ್ರಿಗೆ ನೀವು ಹಿಡಿತೀರಲ್ಲ, ದೇಶದ್ರೊಳಗೆ ಹಿಡೀರಿ. ಎಷ್ಟು ಜನ ದೇಶದ್ರೊಳಗೆ ಇದಾರೆ ಇಲ್ಲಿ? ಹೊರಗಡೆ ಮನೆ ಕಡೆ ಮಾಡ್ತಾ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.